ಹಲೋ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನೋಡ್ತಾ ಇರೋ ಸೇಫ್ ಬ್ಲಾಗ್ಸ್ ಕನ್ನಡ. ಸುಮಾರು ತಿಂಗಳುಗಳಾದ್ಮೇಲೆ ಮತ್ತೆ ಬ್ಲಾಗಿಂಗ್ಗೆ ವಾಪಸ್ ಬಂದಿದ್ದೀನಿ. ಆದರೆ ಈ ಸರಿ ಸ್ವಲ್ಪ ಸ್ಟ್ರಾಂಗ್ ಆಗಿ ವಾಪಸ್ ಬಂದಿದ್ದೀನಿ. ರೀಸನ್ ಹೇಳ್ತೀನಿ ಏನಕ್ಕಂತ. ನಾನು ಸುಮಾರು ತಿಂಗಳಿಂದ ವಿಡಿಯೋ ಹಾಕ್ತಿರ್ಲಿಲ್ಲ. ಕೆಲವು ಜಾಗದಲ್ಲಿ ಹೋಗಿದ್ದೆ, ವಿಡಿಯೋ ಕೂಡ ಶೂಟ್ ಮಾಡಿದ್ದೆ. ಬಟ್ ಆ ವಿಡಿಯೋಗಳು ನೋಡಿದ್ಮೇಲೆ ಡಿಸಪಾಯಿಂಟ್ಮೆಂಟ್ ನನಗೆ ಆಯಿತು. ಅದಕ್ಕೆ ನಾನು ಬ್ಲಾಗ್ನ ಹಾಕಲಿಲ್ಲ, ಅಪ್ಲೋಡ್ ಮಾಡಲಿಲ್ಲ ಯೂಟ್ಯೂಬಲ್ಲಿ. ಇಷ್ಟು ದಿನ ಏನಕ್ಕೆ ನಾನು ಬ್ಲಾಗ್ ಹಾಕಿಲ್ಲ ಅನ್ನೋದಕ್ಕೆ ಪರ್ಸನಲ್ ರೀಸನ್ಸ್ ಇದೆ. ಒಂದು, ನನ್ನ ಪರ್ಸನಲ್ ವರ್ಕ್ಸ್ ಫ್ಯಾಮಿಲಿ ರಿಲೇಟೆಡ್ ಇತ್ತು. ಸೆಕೆಂಡ್ ಮೇನ್ ಥಿಂಗ್ ಏನಂದರೆ, ನಾನು ರೆಕಾರ್ಡ್ ಮಾಡ್ತಿದ್ದಿದ್ದು ಎಲ್ಲ ವಿಡಿಯೋಗಳು ಫೋನಿಂದ. ನನ್ನ ಫೋನ್ ಕ್ಯಾಮ್ರಾ ಕ್ವಾಲಿಟಿ ಬಂದ್ಬಿಟ್ಟು 4K 30 FPS per second. ಸೊ ಅದೇ ನನ್ನ ಬೆಸ್ಟ್ ಕ್ವಾಲಿಟಿ ಅಂದ್ಕೊಂಡಿದ್ದೆ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ನನಗೆ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಸಿಗ್ತಿರಲಿಲ್ಲ ವಿಡಿಯೋಗಳು ಶೂಟ್ ಮಾಡ್ತಿದ್ರೆ. ಸೊ ಆ ಮೇನ್ ರೀಸನಿಂದ ನಾನು ಮಾಡಿರೋ ವಿಡಿಯೋಗಳೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದೆ. ಡಿಸಪಾಯಿಂಟ್ಮೆಂಟ್ ಆಗಿ ಅಪ್ಲೋಡೇ ಮಾಡ್ತಿರಲಿಲ್ಲ, ಬೇಜಾರಾಗ್ತಿತ್ತು. ಬಟ್ ಈ ಸಾರಿ ತುಂಬಾ ಸ್ಟ್ರಾಂಗ್ ಆಗಿ ನಾನು ರಿಟರ್ನ್ ಆಗ್ತಿದ್ದೀನಿ ವ್ಲಾಗಿಂಗ್ಗೆ. ಬಟ್ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ, ಈ ಸಾರಿ ಮೋಟೋ ವ್ಲಾಗಿಂಗ್ ಪ್ಲಸ್ ಟ್ರಾವೆಲ್ ವ್ಲಾಗಿಂಗ್ ಇರುತ್ತೆ. ಸೊ ಮಲ್ಟಿಪಲ್ ಇರುತ್ತೆ, ಎರಡು ವಿಡಿಯೋ ಇರುತ್ತೆ ನನ್ನ ಚಾನಲಲ್ಲಿ. ಇದನ್ನು ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ನಾನು ಹೇಳಿರೋ ಥರ ಯಾವ ಕ್ಯಾಮ್ರಾ ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ತೋರ್ಸೋಕೆ ಹೊರಟಿದ್ದೀನಿ. ಸೊ ಈ ವಿಡಿಯೋನ ನೀವು ಬೇಸಿಕಲಿ ಅನ್ಬಾಕ್ಸಿಂಗ್ ವಿಡಿಯೋ ಅಂತ ಅನ್ಕೊಬೋದು. ಸೊ ಜಾಸ್ತಿ ತಡ ಮಾಡಿಸಲ್ಲ. ಸೊ ಬನ್ನಿ ಏನು ತೊಗೊಂಡಿದ್ದೀನಿ ಅಂತ ನೋಡೋಣ. ಸೊ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸೆಟಪ್. ಸೊ ಗಾಯ್ಸ್, ನೀವು ನೋಡಿದ್ರಲ್ಲ, ಇದೆ ನನ್ನ ಹೊಸ ಮೋಟೋ ಬ್ಲಾಗ್ ಪ್ಲಸ್ ಟ್ರಾವೆಲ್ ಬ್ಲಾಗ್ ಸೆಟಪ್ಪು. ಇದು ಯಾವ ಕ್ಯಾಮ್ರಾ ಏನು ಎತ್ತ ಅಂತ ಸ್ವಲ್ಪ ಜನ ಗೊತ್ತಾಗಿರುತ್ತೆ. ಇನ್ನೂ ಸ್ವಲ್ಪ ಜನಕ್ಕೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ವೀಕ್ಷಕರೇ, ನಾವು ಫಸ್ಟ್ ಆಫ್ ಆಲ್ ಓಪನ್ ಮಾಡ್ತಾ ಇರೋದು ನನ್ನ ಮೇನ್ ಕ್ಯಾಮ್ರಾ. ಅಂದರೆ ಮೋಟೋ ಬ್ಲಾಗ್ ಪ್ಲಸ್ ಟ್ರಾವೆಲ್ ಬ್ಲಾಗ್ಗೆ ಏನು ಮೇನ್ ಬೇಕಾಗಿರುತ್ತೆ ಬೀಸ್ಟ್, ಆ ಕ್ಯಾಮ್ರಾ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಕೆಲವು ಜನ ಆಲ್ರೆಡಿ ಗೆಸ್ ಮಾಡಿರ್ತಾರೆ. ಸೊ ಅಂಥವ್ರಿಗೆ ನಾನು ಪರ್ಚೇಸ್ ಮಾಡಿದ್ದು GoPro Hero 9. ಸೊ ನಿಮ್ಗೆ ಒಂಥರ ಸ್ವಲ್ಪ ಡಸ್ಟಿ ಅನಿಸ್ಬೋದು, ಯಾಕಂದರೆ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೆ ಮನೆಯಲ್ಲಿ. ಏನಕ್ಕಂದರೆ ಪ್ರಾಡಕ್ಟ್ಸ್ ಚೆಕ್ ಮಾಡಬೇಕಿತ್ತು, ಪ್ರಾಪರಾಗಿ ಬಂದಿದೆಯಾ ಇಲ್ವಾ ಅಂತ ಕೊರಿಯರಲ್ಲಿ. ಸೊ ಅದಕ್ಕಂತ ನಾನು ಓಪನ್ ಮಾಡಿ ಎಲ್ಲ ಹಾಕಿ ನೋಡಿದ್ದೆ. ಸೊ ಅದರಿಂದ ಸ್ವಲ್ಪ ಡಸ್ಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಪರ್ಸನಲ್ ನನಗೆ ಫೀಲ್ ಆಗಿದ್ದು, ನನಗೆ ಹೀರೋ GoPro 9 ಬೆಸ್ಟ್ ಅಂತ. ಅಂಡರ್ ಬಜೆಟ್ ಇತ್ತು ನನ್ನ ಪ್ರಕಾರ, ನನ್ನ ಬಜೆಟಿಗೆ ಓಕೆ ಆಗಿತ್ತು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ, ಯಾಕಂದರೆ ಇದರಲ್ಲಿ 5K ರೆಕಾರ್ಡಿಂಗ್ ಇದೆ. ಅದು ನಿಮ್ಮ ಫ್ಯೂಚರಲ್ಲಿ ನೋಡ್ತೀರಾ ಬ್ಲಾಗಿಂಗಲ್ಲಿ. ಸೊ ನನಗೆ ಎರಡಕ್ಕೂ ಈಕ್ವಲ್ ಆಗಿ ಸೆಟ್ ಆಗೋ ಥರ ಕ್ಯಾಮ್ರಾ ಇದು ಅನ್ನಿಸ್ತು. ಸೊ ಇದನ್ನ ಪರ್ಚೇಸ್ ಮಾಡಿದೆ. ಇದ್ರ ಜೊತೆಗೆ ಕೆಲವೊಂದು ಮೋಟೋ ಬ್ಲಾಗ್ ಸೆಟಪ್ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಅದು ನಿಮ್ಮ ವಿಡಿಯೋದಲ್ಲಿ ನೋಡಿರೋ ಥರ ಇನ್ನು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ದಾದ್ರು ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ವೀಕ್ಷಕರೇ, ನೀವು ನೋಡ್ಬೋದು ಕ್ಯಾಮ್ರಾದಲ್ಲಿ ಇಲ್ಲಿ 9 ಬ್ಲ್ಯಾಕ್ ಅಂತ ಬ್ಯಾಡ್ಜಿಂಗ್ ತೋರಿಸುತ್ತೆ. ಮುಂದೆಡೆ GoPro ಅಂತ ಇದೆ. ಕ್ಯಾಮ್ರಾ GoPro ನೋಡೋಕ್ಕೆ ಈ ಥರ ಕಾಣುತ್ತೆ. ಸಿಂಪಲ್ ಆಗಿ ಚಿಕ್ಕದಾಗಿದೆ. ಇದನ್ನ ಸೈಡ್ ಇಡೋಣ, ಮಿಕ್ಕಿದ್ದು ನಾನು ಫೀಚರ್ಸ್ ತೋರಿಸ್ತೀನಿ ನಿಮಗೆ. ಕ್ಯಾಮ್ರಾನ ಲಾಸ್ಟಲ್ಲಿ ಅಥವಾ ನೆಕ್ಸ್ಟ್ ಬ್ಲಾಗಲ್ಲಿ ಆನ್ ಮಾಡಿ ತೋರಿಸ್ತೀನಿ, ಇದ್ರ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬನ್ನಿ ಇನ್ನು ಸೈಡಲ್ಲಿ ಇಡೋಣ ಫಸ್ಟು. ಸೊ ವೀಕ್ಷಕರೇ, ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನಮಗೆ ಬೈಕ್ ಮೌಂಟ್ ಸಿಗುತ್ತೆ. ಇದನ್ನು ನಮ್ಮ ಹುಡುಗ ಇವಾಗ ಓಪನ್ ಮಾಡಿ ತೋರಿಸೋಣ, ಅದರೊಳಗಡೆ ಏನೇನು ಫೀಚರ್ಸ್ ಇದೆ ಅಂತ, ಏನೇನು ಕಳಿಸಿದ್ದಾರೆ ಅಂತ. ಸೊ ಇದರಲ್ಲಿ ಒಂದು ಬೈಕ್ ಮೌಂಟ್ ಇದೆ. ಇದನ್ನು ನಾವು ಬೈಕಲ್ಲಿ ಅಟ್ಯಾಚ್ ಮಾಡ್ಕೋಬೋದು, ಯಾವುದೇ ಆ್ಯಂಗಲ್ ಬೇಕಾದರೂ. ಸೊ ಇದೆಲ್ಲ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ ಯಾವ ಥರ ಅಂತ. ಇದೆಲ್ಲ ಸೆಟಪ್ ಮಾಡೋದನ್ನ ನಾನು ತೋರಿಸ್ತೀನಿ. ಸೊ ಇದ್ರ ಜೊತೆಗೆ ಮೌಂಟ್ಗಳು ಕೊಟ್ಟಿದ್ದಾರೆ, ಲೈಕ್ ಇಡೀ ಕಿಟ್ಟೇ ಕೊಟ್ಟಿದ್ದಾರೆ. ಲೈಕ್ ನೋಡಿ, ಚಿಕ್ಕ ಸ್ಪ್ಯಾನರ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಇಡೀ ಸೆಟ್ಟನ್ನ ಒಂದು ಬಾಕ್ಸ್ ಹಾಕ್ಕೊಟ್ಟಿದ್ದಾರೆ. ಇದನ್ನು ಲೈಕ್ ಬೈಕಲ್ಲಿ ಮೌಂಟ್ ಮಾಡೋದು, ಲೈಕ್ ಬೇರೆ ಬೇರೆ ಆ್ಯಂಗಲಲ್ಲಿ ಶೂಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಇದು ಒಂದು ಪ್ರಾಡಕ್ಟ್ ಆದರೆ ಒಂದು ಬಾಕ್ಸಲ್ಲಿ. ಸೊ ನೆಕ್ಸ್ಟ್ ಐಟಮ್ಮು ಬಂದ್ಬಿಟ್ಟು ನಮ್ಮ ಹತ್ರ ಇರೋದು ಮೋಟರ್ ಸೈಕಲ್ದು ಹೆಲ್ಮೆಟ್ ಬ್ರ್ಯಾಕೆಟು, ನಮ್ಮ ಹೆಲ್ಮೆಟ್ಗೆ ಮೌಂಟ್ ಮಾಡೋಕ್ಕೆ. ಸೊ ನಾನು ಇಲ್ಲಿರೋದು ಐಟಮ್ಗಳಲ್ಲಿ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ. ಫಸ್ಟು ಸೆಕೆಂಡ್ ಅಂತ ಇದರಲ್ಲಿ ತೋರಿಸ್ತಾ ಇಲ್ಲ. ಸೊ ರ್ಯಾಂಡಮ್ಲಿ ಎಲ್ಲ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು ಸೆಟಪ್ ಮಾಡೋ ವಿಡಿಯೋದಲ್ಲಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಓಪನ್ ಮಾಡಿರೋದು ನಾವು ಇದನ್ನು ಸ್ವಲ್ಪ ಇದು ನೋಡೋಣ ಹೇಗಿದೆ ಅಂತ ಕ್ವಾಲಿಟಿ. ಸೊ ಇದು ಬಂದ್ಬಿಟ್ಟು ಮೌಂಟ್ ಮಾಡೋದು ಹೆಲ್ಮೆಟಿಗೆ. ಪ್ರೀಮಿಯಂ ಕ್ವಾಲಿಟಿ ಅನ್ನಿಸ್ತಿದೆ ನನಗಂತೂ. ಸಖತ್ ಫೋಲ್ಡಬಲ್ ಇದೆ, ಯಾವ ಥರ ಸೈಜ್ ಬೇಕಾದ್ರೂ ಫೋಲ್ಡ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು ನೋಡಿ, ಸ್ಟ್ರೈಟು ಇದೆ ಹೆಲ್ಮೆಟ್ ವೈಸು. ಅದೇ ಹೆಲ್ಮೆಟ್ ಯಾವ ಥರ ಶೇಪ್ ಆಗುತ್ತೆ ಆ ಥರ ಶೇಪಿಗೆ ಟರ್ನ್ ಆಗುತ್ತೆ. ಬೆಸ್ಟ್ ಅನ್ಸುತ್ತೆ ನನಗಿದು. ಓಕೆ, ಇದು ಈಸಿಯೆಸ್ಟು. ನನಗೆ ನಾನು ಹಿಂದಡೆ ಗಂಬರುತ್ತೆ ಅಂಟ್ಸ್ಕೊಬೇಕು ಅಂದ್ಕೊಂಡಿದ್ದೆ, ಬಟ್ ದಿಸ್ ಇಸ್ ದ ಬೆಸ್ಟ್ ಒನ್. ಆರಾಮಾಗಿ ನಾನು ಇಲ್ಲಿ ವೆಲ್ಕ್ರೋ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿ ಹೆಲ್ಮೆಟ್ಗೆ ಹಾಕ್ಕೋಬೋದು. ಸೊ ಇದು ಸೆಕೆಂಡ್ ಆಯಿತು, ಇದೆರಡು ಆಗಿದೆ. ಸೊ ಮೂರನೇದಕ್ಕೆ ಬಂದರೆ ಬೇಕಲ್ಲ ಮೇನ್ ಪಾರ್ಟು, ಬ್ಲಾಗಿಂಗ್ ಕೇಸು. ಇಲ್ಲೂ ಹಾಕಿದ್ದಾರೆ ಹೀರೋ 9 ಬ್ಲಾಗಿಂಗ್ ಕೇಸ್ ಅಂತ. ಸೊ ಈ ಬ್ಲಾಗಿಂಗ್ ಕೇಸ್ ಹೇಗಿರುತ್ತೆ ಅಂತ ನೋಡೋಣ.
ಯಾಕಂದ್ರೆ ನಾನು ಮೇನ್ ಓಪನ್ ಮಾಡಿದ್ದು ಬರೀ ಕ್ಯಾಮ್ರಾ ಮಾತ್ರ ಆಗಲೇ ಅನ್ಬಾಕ್ಸ್ ಮಾಡುವಾಗ. ಸೊ ಪ್ರಾಡಕ್ಟ್ ಎಲ್ಲ ರ್ಯಾಂಡಮ್ಲಿ ಚೆಕ್ ಮಾಡಿದ್ದೆ. ಇದು ಕೇಸ್ ನೋಡೋಣ ಹೇಗೆ ಅಂತ ನೋಡಿ. ಇದು ಬ್ಲಾಗಿಂಗ್ ಕೇಸು, ಲೈಕ್ ಟ್ರಾವೆಲ್ ಮಾಡುವಾಗ ಮೋಟೋ ಬ್ಲಾಗ್ ಮಾಡುವಾಗ ಇದು ಮೋಸ್ಟ್ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಇವಾಗಡೆ ಎಲ್ಲ ಥರ ಕಿಟ್ಟು ಕೊಟ್ಟು ಕಳಿಸಿದ್ದಾರೆ. ಇದರಲ್ಲೂ ಇದೆ ಲೈಕ್ ಇದೊಂದು ಕ್ಯಾಪ್ ಕೊಟ್ಟಿದ್ದಾರೆ ಅದಕ್ಕೆ, ಮೋಟೋ ಬ್ಲಾಗಿಂಗ್ ಕಿಟ್ಟಿಗೆ, ಕೇಸಿಗೆ ಸಾರಿ. ಸೊ ಇದು 3ನೇದು ಐಟಮು. 4ನೇದು ಅಂತ ಬಂದರೆ ಮೈಕ್. ಇವಾಗ ಎಲ್ಲ ಕ್ಯಾಮ್ರಾ ರೆಡಿ, ಕೇಸ್ ರೆಡಿ, ಸೆಟಪ್ಪು ರೆಡಿ, ಮಾತಾಡೋಕ್ಕೆ ಮೈಕ್ ಬೇಕಲ್ಲ, ಇಲ್ಲಾಂದರೆ ವಾಯ್ಸ್ ಕ್ಲಾರಿಟಿ ಬರಲ್ಲ. ಮಾತಾಡೋಕ್ಕೊಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಮೈಕ್ ಕೂಡ ಕೊಟ್ಟು ಕಳಿಸಿದ್ದಾರೆ G2 ಪ್ರಾಡಕ್ಟ್ಸ್ ಅವರು. ಸೊ ಅದು ಬಿಟ್ಟು ನೆಕ್ಸ್ಟು, ಸೊ ಇದು ಕೂಡ ಒಂದು ಮೇನ್ ಪಾರ್ಟ್ ಅಂತಲೇ ಹೇಳ್ಬೋದು ವ್ಲಾಗಿಂಗ್ಗೆ. ಇದು ಮೈಕ್ ಅಡಾಪ್ಟರ್. ಇದಿಲ್ಲದೆ ನಾನು ರೆಕಾರ್ಡ್ ಮಾಡೋ ಸೌಂಡ್ ಬರೋಲ್ಲ ನಿಮಗೆ. ಮೋಟೋ ಬ್ಲಾಗ್ ಮಾಡಿದ್ರೆ ಅಂದರೆ ಬೈಕ್ ಯಾವ ಸ್ಪೀಡಲ್ಲಿದ್ದರೂ ಕೂಡ ಗಾಳಿಗೆ ವಾಯ್ಸ್ ಕೇಳಿಸಲ್ಲ ಮಾತಾಡೋದು. ಸೊ ಅದಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು ಬ್ಲಾಗಿಂಗ್ಗೆ. ನೆಕ್ಸ್ಟ್ ಮೇನ್ ಥಿಂಗ್ ಅಂತ ಬಂದರೆ ನಮ್ಮ ಗೋಪ್ರೋಗೆ ಬ್ಯಾಟ್ರಿಗಳು. ಸೊ ನಾನು 2 ಎಕ್ಸ್ಟ್ರಾ ಅಡಿಷ್ನಲ್ ಬ್ಯಾಟ್ರಿಗಳನ್ನ ತರಿಸಿದ್ದೀನಿ. ಏನಕ್ಕಂದರೆ ಲೈಕ್ ನಾನು ಆಲ್ಮೋಸ್ಟ್ 4K ಅಥವಾ 5K ಶೂಟ್ ಮಾಡಿದ್ರೆ, ಬ್ಲಾಗ್ ಮಾಡಿದ್ರೆ ಬೇಗ ಬ್ಯಾಟ್ರಿ ಡ್ರೈನ್ ಆಗೋ ಚಾನ್ಸಸ್ ಇದೆ. ಸೊ ಅಡಿಷ್ನಲ್ ಆಗಿ 2 ಎಕ್ಸ್ಟ್ರಾ ಬ್ಯಾಟ್ರಿ ತರಿಸಿದ್ದೀನಿ. ಟೋಟಲ್ ನಂತರ 3 ಬ್ಯಾಟ್ರಿ ಇರುವಾಗ ಆಯ್ತು ಇವಾಗ. ಸೊ ಇದೊಂದು. ಅದು ಬಿಟ್ಟರೆ ಇದು ಬಂದ್ಬಿಟ್ಟು ಇನ್ನೊಂದು ಕೇಸು ಗೋಪ್ರೋ ಅವ್ರದ್ದೆ, ಬಟ್ ಇದು ವಾಟರ್ ಪ್ರೂಫ್. ಅಂದರೆ ಅಂಡರ್ ವಾಟರ್ನ ಏನಾದ್ರು ಶೂಟ್ ಮಾಡೋದಿದ್ರೆ ಇದು ಹೆಲ್ಪ್ಫುಲ್ ಆಗುತ್ತೆ ವಾಟರ್ ಪ್ರೂಫ್ಗೋಸ್ಕರ. ಸೊ ಇದೊಂದು ಕೇಸ್ ತರಿಸಿದ್ದೀನಿ. ಸೊ ಮೆಸಪ್ ಆಗೋದು ಐಟಮ್ ಎಲ್ಲ ನಿಮಗೆ ತೋರಿಸ್ತಾ. ಸೊ ಇಷ್ಟು ನಾನೇನು ನೀವು ನೋಡ್ತಾ ಇರೋ ಟೇಬಲಲ್ಲಿ ಇಷ್ಟು ನಾನು ಮೋಟೋ ಬ್ಲಾಗ್ ಪ್ಲಸ್ ಟ್ರಾವೆಲ್ ಬ್ಲಾಗ್ಗೋಸ್ಕರ ತರಿಸಿರೋದು. ಮಲ್ಟಿಪಲ್ ಪರ್ಪಸ್ಗೆ, ಓನ್ಲಿ ಮೋಟೋ ಬ್ಲಾಗ್ ಅಂತಲ್ಲ. ಏನಕ್ಕಂದರೆ ರೈನಿ ಸೀಸನ್ ಬರ್ತಿದೆ, ನಮ್ಮ ಮಲೆನಾಡು ಕಡೆ ಮಳೆ ಬಂದರೆ ಚೆಂದ, ಆ ಸೀಸನ್ನಲ್ಲೇ ನೀವು ಬ್ಲಾಗ್ ನೋಡೋಕ್ಕೂ ಚೆಂದ. ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡೆ ಇಷ್ಟೆಲ್ಲ ನಾನು ಎಕ್ವಿಪ್ಮೆಂಟ್ ತರಿಸಿದ್ದೀನಿ. ಇದು ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ತುಂಬಾ ಖರ್ಚಾಗಿದೆ, ತುಂಬಾ ಶ್ರಮ ಕೂಡ ಪಟ್ಟಿದ್ದೀನಿ. ಹಲವು ವರ್ಷಗಳ ಕನಸು, ಆಲ್ಮೋಸ್ಟ್ 4 ಇಯರ್ಸಿಂದ ಇಷ್ಟೆಲ್ಲ ಐಟಮ್ ನನ್ನ ಲೈಫಲ್ಲಿ ಒಂದು ಸತಿ ನಾನು ಕೂಡ ತರಿಸ್ಬೇಕು, ನಾನು ಕೂಡ ಮೋಟೋ ಬ್ಲಾಗ್ ಮಾಡಬೇಕಂತ ಆಸೆ ಇತ್ತು. ಬಿಕಾಸ್ ಇವೆಲ್ಲ DV ಇನ್ ಕನ್ನಡ ಅಥವಾ DC ಡೇಸು, ಆಮೇಲೆ ಸುಮಾರು ಜನ ಇದ್ದಾರೆ, ನನಗೆ ಸಡನ್ನಾಗಿ ನೆನಪಾಗ್ತಿಲ್ಲ. ಲೈಕ್ ಮೋಟೋ ಬ್ಲಾಗ್ ಟಿಪಿಕಲ್ ಕನ್ನಡಿಗ ತುಂಬ ಜನ ಇದ್ದಾರೆ, ನೇಮ್ ಆಗ್ತಿಲ್ಲ. ಫೇಮಸ್ ಯೂಟ್ಯೂಬರ್ಸ್ ಇದ್ದಾರೆ, ಅವ್ರಿಗೆಲ್ಲ ಇನ್ಸ್ಪೈರ್ ಆಗಿ ತೊಗೊಂಡು ನಾನು ಕೂಡ ಒಂದು ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ನಿಮ್ಮ ಸಪೋರ್ಟ್ ಇರುತ್ತಂತ ಅಂದ್ಕೊಂಡು ನಾನು ಮೋಟೋ ಬ್ಲಾಗ್ನ ಮುಂದೆ ಬರೆಸ್ತಾ ಇದ್ದೀನಿ. ಆ್ಯಂಡ್ ಟ್ರಾವೆಲ್ ಬ್ಲಾಗ್ ಟು. ಇದು ಬರೀ ಮೋಟೋ ಬ್ಲಾಗ್ ಆಗಿರಲ್ಲ ಅಥವಾ ಬರೀ ಟ್ರಾವೆಲ್ ಬ್ಲಾಗ್ ಆಗಿರಲ್ಲ, ಮಲ್ಟಿಪಲ್ ಪರ್ಪಸ್ಗೆ ಹೇಳ್ತಾ ಇದ್ದೀನಿ ಪದೇ. ಸೊ ಏನಕ್ಕಂದರೆ ಅದೆರಡು ಮೈಂಡಲ್ಲಿ ಇಟ್ಕೊಂಡೆ ನಾನು ಪರ್ಚೇಸ್ ಮಾಡಿದ್ದು ಮೇನ್ ಪಾರ್ಟ್ ಅಷ್ಟೇ. ವೀಕ್ಷಕರು ಇವಾಗ ನೋಡಿದ್ರಲ್ಲ ನೀವು, ಇದು ನನ್ನ ಎಲ್ಲ ಸೆಟಪ್ಪು ಬ್ಲಾಗಿಂಗೋಸ್ಕರ. ಇನ್ಮೇಲೆ ನಿಮಗೆ ಈ ಬ್ಯಾಕ್ಗ್ರೌಂಡ್ ಯಾವಾಗಲೂ ಕಾಣುತ್ತೆ ನನ್ನ ವೀಡಿಯೋದಲ್ಲಿ. ಲೈಕ್ ನಾನು ಮನೇಲಿ ಶೂಟ್ ಮಾಡುವಾಗ, ಸೊ ಔಟ್ಡೋರ್ ಇಂಡೋರಲ್ಲಿ ನಿಮ್ಗೆ ಈ ಬ್ಯಾಕ್ಗ್ರೌಂಡ್ ಕಾಣುತ್ತೆ. ಸೊ ಇಲ್ಲಿ ಇರೋ ಪ್ರಾಡಕ್ಟ್ಗಳನ್ನ ಇವಾಗ ನಾನು ಚಾರ್ಜಿಂಗ್ ಇಡಬೇಕು, ನೆಕ್ಸ್ಟ್ ಬ್ಲಾಗ್ಗೆ ರೆಡಿ ಮಾಡಬೇಕು. ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನಾನು ಹೆಲ್ಮೆಟಿಗೆ ಹೇಗೆ ಮೌಂಟ್ ಮಾಡ್ತೀನಿ ಆ್ಯಂಡ್ ಬ್ಲಾಗಿಂಗು ನನಗೂ ಕೂಡ ಗೊತ್ತಿಲ್ಲ ಯಾವ ಆ್ಯಂಗಲಲ್ಲಿ ಈ ವಿಡಿಯೋಗಳು ಬರ್ತಾವಂತ. ಸೊ ಮನೇಲಿ ಫೋನ್ ಬರ್ತಿದೆ, ಸೊ ಅದಕ್ಕೆ ಸೈಡ್ ಇಡಿ. ನಾನೇನು ಹೇಳ್ತಿದ್ದೆ ಸೊ ನೆಕ್ಸ್ಟ್ ನನಗೂ ಗೊತ್ತಿಲ್ಲ ಈ ಕ್ಯಾಮ್ರಾದಲ್ಲಿ ಆ್ಯಂಗಲ್ಗಳು. ಏನು ಫಸ್ಟ್ ಟೈಮ್ ನಾನು ಬಿಗಿನರು, ಆದರೆ ಈ ಕ್ಯಾಮ್ರಾದಲ್ಲಿ ಯೂಸ್ ಮಾಡೋದ್ರಲ್ಲ ಬಿಗಿನರು. ಸೊ ನನಗೂ ಗೊತ್ತಿಲ್ಲ ಈ ಆ್ಯಂಗಲ್ಗಳು ಹೆಂಗೆ ಸೆಟ್ ಮಾಡೋದು ಅಂತ. ಸೊ ಅದನ್ನು ನಾನು ನೋಡ್ಕೋಬೇಕು. ಹಾಗೆ ಸೆಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ನನಗೆ ಅಡ್ಜಸ್ಟ್ ಆಗೋಕ್ಕೆ ಅದಕ್ಕೆ. ಸೊ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಬ್ಲಾಗ್ ಬರೋದು ಫ್ಯೂಚರಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. ಸೊ ವೀಕ್ಷಕರೇ, ನಾನು ಹೇಳಿರೋ ಹಾಗೆ ಪದೇ ಹೇಳ್ತಾ ಇದ್ದೀನಿ. ಇನ್ಮೇಲೆ ಓಕೆ 3, 2, 1